ಸೋಮ್ಯರವರು ಕನಿಷ್ಠ 1 ಲಕ್ಷಕ್ಕೂ ಹೆಚ್ಚು ಅಂತದಿಂದ ಗೆದ್ದೇ ಅನ್ನೋ ಒಂದು ವಿಶ್ವಾಸ ಇದೆ. ನಾವು ದಯವಿಟ್ಟು ಈ ಮಗಳು ನನ್ನ ಮನೆ ಮಗಳು ಅಂತ ತಿಳ್ಕೊಂಡು ನೀವೆಲ್ಲ ಸಹಾಯ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಐಶ್ವರ್ಯ ಬೇರೆ ಅಲ್ಲ, ಸೌಮ್ಯ ರೆಡ್ಡಿ ಬೇರೆ ಅಲ್ಲ, ಇದಕ್ಕೆ ನಾವೆಲ್ಲ ಸೇರಿ ಜೊತೆಗೆ ಸಹಾಯ ಮಾಡಬೇಕು, ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಈ ದೇವರ ಸನ್ನಿಧಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಈಗ ಎಂ ಕೃಷ್ಣಪ್ಪನವರು ಕೂಡ ಬಂದಿದ್ದಾರೆ. ಅವರ 2 ಕ್ಷೇತ್ರದಲ್ಲಿ ಕನಿಷ್ಠ 50,000 ನೀಡಿ ಬಂದಿದೆ. ಕೃಷ್ಣಪ್ಪನವರು ಮತ್ತು ನಮ್ಮ ಪ್ರಿಯ ಕೃಷ್ಣ ಕ್ಷೇತ್ರದಲ್ಲಿ ತಾವು ಚಿಂತೆ ಮಾಡಬೇಡ. ತಾವು ಹಸ್ತದ ನಮ್ಮ ಸೌಮ್ಯ ಅವರನ್ನ ಕಳಿಸಿ ಲೋಕಸಭೆಗೆ ಕಳಿಸಿ. ಇವತ್ತು ನಾನೇನು ಹೇಳ್ಬೇಕಾಗಿಲ್ಲ. ಕೋವಿಡ್ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಸೌಮ್ಯ ಕೆಲಸ ಮಾಡಿದ್ರೆ ಯಾರು ಮಾಡಿದಿರಾ? ಯಾರು ಮಾಡಿರಲಿಲ್ಲ. ಬೆಡ್ ಸ್ಕ್ಯಾನ್ ಯಾರು ಮಾಡಿದ್ದು? ತೇಜಸ್ವಿ ಸೂರ್ಯ ಬೆಡ್ ಸ್ಕ್ಯಾನ್ ಮಾಡಿದ್ದು. ಬಡವರಿಗೆ ಯಾರು ಡ್ಯೂಟಿ ಮಾಡಿದ್ದು? ಆ ಬೆಡ್ ಲಾಕ್ ಯಾರು ಮಾಡಿದ್ದು? ಇವತ್ತೆಲ್ಲ ಕೂಡ ಬಿಜೆಪಿ ಅವರು ಕಷ್ಟಕಾಲದಲ್ಲಿ ಏಣ ಹೋಗಲಿಲ್ಲ. ಅವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಅವರು ಕಷ್ಟಕಾಲದಲ್ಲಿ ಇದ್ಕೊಂಡು ಬಡವ್ರನ್ನ ಹೊರಗಡೆ ಹೋಗ್ಬೇಕಾದ್ರೆ ಫ್ರೀ ಆಗಿ ಬಸ್ ಕೊಟ್ಟು ಕಳ್ಸಿಕೊಟ್ಟಂತ ಕೀರ್ತಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಇದೆ. ಕಾಂಗ್ರೆಸ್ ನಮ್ಮ ಅಕ್ಕ ತಾಯಿಗಳು ಎಲ್ಲ ನಾನು ನಿಮಗೆ ಪ್ರತಿಯೊಬ್ಬರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ನಾನು ಬಯಸ್ತೀನಿ. ಇವತ್ತು ಜನಸಾಗರ ಇದೆ ನಮ್ಮ ಜಯನಗರದಲ್ಲಿ, ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಇದೆ. ಮನೆ ಮಾತಾಗಿದೆ, ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಬರಬೇಕು. ನಮ್ಮ ಪಾರ್ಲಿಮೆಂಟ್ ಅಲ್ಲಿ 28 ಜನ ಖಚಿತವಾಗಿ ನಾವು ಸಂಸದರನ್ನ ಕಳಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಪ್ರತಿಯೊಬ್ಬ ನಾಯಕರು. ಕಾಂಗ್ರೆಸ್ ನೀವು ನುಡಿದಂತೆ ನಡೀತೀರಾ? ಮನೆ ಮಾತಾಗಿದೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿಗಳು. ಪ್ರತಿಯೊಬ್ಬ ಹೆಣ್ಮಕ್ಳು, ಯುವಕರು, ಹಿರಿಯರು ಎಲ್ಲ ಸೋಮರು ಹೇಳ್ತಿದ್ದಾರೆ ಮತ್ತೊಮ್ಮೆ ಬರಬೇಕು. ಜನರಿಗಾಗಿ, ಮಹಿಳೆಯರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ, ಹಿಂದುಳಿದ ವರ್ಗದವರಿಗಾಗಿ, ರೈತರಿಗಾಗಿ, ಕಾರ್ಮಿಕರಿಗಾಗಿ ಮತ್ತೊಮ್ಮೆ ಬರಬೇಕು ಕಾಂಗ್ರೆಸ್ ಅಂತ ಹೇಳ್ತಿದ್ದಾರೆ. ನಮ್ಮ ರಾಜ್ಯಕ್ಕೆ ಮಲತಾಯಿ ಧೋರಣೆ ಆಗಿದೆ 10 ವರ್ಷದಿಂದ. ಕೇಂದ್ರದಿಂದ ಬಿಜೆಪಿ ನಮಗೆ ಅನುದಾನ ಇರ್ಬೋದು, ನಮಗೆ ಎಷ್ಟು ಅನ್ಯಾಯ